ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್. ಇವತ್ತಿನ ವ್ಲಾಗನ್ನು ಪೂರ್ತಿಯಾಗಿ ಕಂಟಿನ್ಯೂ ಆಗಿ ಸ್ಕಿಪ್ ಮಾಡ್ದಂಗೆ ನೋಡಿ, ಹಾಗೆ ಫಸ್ಟ್ ಒಂದು ಲೈಕ್ ಮಾಡಿಬಿಡ್ರಿ. ಇವತ್ತಿನ ವ್ಲಾಗು ನಮ್ಮದು ಜರ್ನಿ ವ್ಲಾಗ್ ಆಗಿರುತ್ತೆ. ನಮ್ಮದು ನೈಟ್ ಟೈಮ್ ಟ್ರೈನ್ ಜರ್ನಿ ಇರುತ್ತೆ. ಬನ್ನಿ ಇವಾಗ ಶೇರ್ ಮಾಡ್ತಾ ಹೋಗ್ತೀನಿ. ಏನ್ ಮಾಡ್ತಾ ಇದ್ದೀರಾ? ನನಗೆ ನಿದ್ದೆ ನಡೆಯೋ ಕಾಯಿಲೆ. ನೀವಿನ್ನು ಮಲ್ಗಿಲ್ವಾ? ನಿಮ್ಮಂತವ್ರಿಗೆ ಬಾಡಿಗೆ ಕೊಟ್ಮೇಲೆ ನಮ್ಗೆ ಹೇಗೆ ನಿದ್ದೆ ಬರುತ್ತೆ? ಮುಚ್ಕೊಂಡೋಗಿ ಮಲ್ಕೊಳ್ಳಿ. ಫ್ರೆಂಡ್ಸ್, ನಾವೀಗ ಊರಿಗೆ ಹೊರಡೋದಕ್ಕೆ ಅಂತ ಹೇಳಿ ರೆಡಿಯಾಗಿದ್ದೀವಿ. ಪುಟ್ಟ ಒಂದು ನಿಮಿಷ, ಟ್ರೈನು 11 ಗಂಟೆಗಿದೆ ಫ್ರೆಂಡ್ಸ್. ಈಗ ಟೈಮ್ ಬಂದು 10:15. ನಾವು ಸ್ಟೇಷನ್ಗೆ ಹೋಗಬೇಕಲ್ಲ, 10:15, ಒಂದು ಅರ್ಧ ಗಂಟೆ ಮುಂಚೆ ಇದ್ದರೆ ಬೆಟರು. ಯಾಕಂದರೆ ನೈಟ್ ಹೊತ್ತಲ್ವ, ಟ್ರೈನು ಜಾಸ್ತಿ ಹೊತ್ತು ನಿಲ್ಲಂಗಿಲ್ಲ. ಹಂಗಾಗಿ ಸ್ವಲ್ಪ ಬೇಗನೆ ಹೋಗಬೇಕು. ನೋಡ್ಬೋದು, ಈಗ 3 ಲಗೇಜ್ ಪ್ಯಾಕ್ ಆಗಿದೆ. ಒಂದು ಸೂಟ್ ಕೇಸ್, ಒಂದು ಈ ಥರ ಬ್ಯಾಗು, ಒಂದು ಈ ಬ್ಯಾಗ್. ನಾನೇನಂದೆ ಸೂಟ್ ಕೇಸೇ ಅಂದೆ. ಇದು ಬ್ಯಾಗ್, ಇದು ಸೂಟ್ ಕೇಸ್. ಇಲ್ಲಿ ನೋಡ್ತಿರ್ಬೋದು, ಈಗ ಟೈಮು 10:20 ಆಯಿತು. ಅದು 5 ನಿಮಿಷ ಮುಂದೆ. ಹಾಂ, ಏನು ಬರುತ್ತೆ ಅಂತ? ಬೆವರು. ಬಿಸಿಲಿರುತ್ತಲ್ಲ ಹಚ್ಕೊಳ್ಳೋಕ್ಕೆ ಅಂತದು ತಗೊಂಡಿರೋದು. ಹಚ್ಕೊಳ್ಳೋಕ್ಕೆ ಎಲ್ಲರಿಗೂ ಒಟ್ಟಿನಲ್ಲಿ ರೆಡಿಯಾಗಿ ಕಾಯ್ತಾ ಇದ್ದೀವಿ. ಟೈಮ್ ಆಗಲಿ ಪುಟ್ಟ, ಇನ್ನೊಂದು 10-15 ನಿಮಿಷ ಬಿಟ್ಟು ಹೋಗೋಣಂತೆ, ಸರಿನಾ? ಈಗ ನಾವು ಗಾಡಿ ತೊಗೊಂಡು ಹೋಗಲ್ಲ, ಆಟೋದಲ್ಲೇ ಹೋಗ್ತೀವಿ. ಯಾಕಂದ್ರೆ 3 ಲಗೇಜು ನಾವು 4 ಜನ ಆಗ್ತೀವಲ್ಲ. ಹಾಗಾಗಿ ಪ್ರತಿ ಸಲ ನಾವು ಗಾಡಿ ತೊಗೊಂಡೋಗಿ ಅಲ್ಲಿ ಸ್ಟೇಷನಲ್ಲಿ ನಿಲ್ಲಿಸಿ ಹಂಗೆ ಹೋಗ್ತಿದ್ವಿ. ಇವಾಗ ನಾವು ಆಟೋಗೆ ಹೋಗ್ಬಿಡ್ತೀವಿ. ಮತ್ತು ಅಲ್ಲಿ ನಿಲ್ಲಿಸೋದು ಏನಕ್ಕೆ ಅಂತ ಹೇಳ್ಬಿಟ್ಟು, ಬೇಡ ತುಂಬ ಇಟ್ಕೋತೀವಿ. ಮೇಲೆ ಫ್ರೆಂಡ್ಸ್, ನಾವೀಗ ಹೊರಟಿದ್ದೀವಿ. ಕೆಳಗಡೆ ಆಟೋ ಬಂದಿದೆ. ನಮ್ಮ ಮನೆಯವರು ಆಟೋ ಕರ್ಕೊಂಬಂದಿದ್ದಾರೆ. ಆಟೋಗೆ ಹೋಗ್ತಾ ಇದ್ದೀವಿ. ಲೈಟ್ ಆರಿಸ್ಲಿ ರೀ. ಹಾಂ, 0 ಕ್ಯಾಂಡಲ್ ಹಾಕಿ. ಮನೆ ಬೀಗ ಇಲ್ಲಿದೆ. ಹತ್ತು ಒಳಗೆ ಕುತ್ಕೋ. ಯಾರು ಜಗಳ ಮಾಡ್ತಾರೆ? ನಿನ್ನ ಫ್ರೆಂಡ್ಸಾ? ನಿನ್ನ ಫ್ರೆಂಡ್ಸೇನಾ? ಅದರೊಳಗೆ ಶಾರ್ಟ್ ಮಾರು ಬಿದ್ದಿತ್ತು ಅಲ್ವಾ? ಹೌದಲ್ವ? ಬಿದ್ದಿತ್ತು. ಯಾರು ಶಾರ್ಟ್ ಮಾರು? ನಿಂದ ಯಾವ ರೈಲ್ವೆ ಸ್ಟೇಷನ್ ಕಣ ಅದು? ಚಿನ್ನೆ ಓದದನ್ನ. ವೆಲ್ಕಮ್ ಟು ತಿಪ್ಟೂರು ರೈಲ್ವೆ ಸ್ಟೇಷನ್. ಬರ್ತೀಯ? ಇಲ್ಲೇ ಇರ್ತೀಯ? ಪಪ್ಪನ ಜೊತೆ ಹೋಗ್ಯ, ನನ್ನ ಜೊತೆ ಬರ್ತೀಯ? ಖಾರ ವಸಿಷ್ಠಂಗೆ ಫುಲ್ಲು ನೈಟೆಲ್ಲ ಜ್ವರ ಬಂದುಬಿಟ್ಟಿತ್ತು. ಊರಿಗೆ ಹೋಗೋ 2 ದಿನ ಮುಂಚೆನೂ ಕೂಡ ಅವ್ನಿಗೆ ಜ್ವರ ಬಂದಿತ್ತು. ಹಾಸ್ಪಿಟಲ್ಗೆಲ್ಲ ತೋರಿಸಿ ಸಿರಪ್ಗಳೆಲ್ಲ ಹಾಕ್ಕೊಂಡು ಹೋಗಿದ್ವಿ. ಬೆಳಗಿನ ಜಾವ 5:45, 6 ಗಂಟೆ ಆಗಿತ್ತು. ಆವಾಗಲೇ ಮತ್ತೆ ಜ್ವರ ಬಂದಿತ್ತು. ಸಿರಪ್ಪೆಲ್ಲ ಹಾಕಿ ನಾನು ಕೂರಿಸಿದ್ದೆ. ಸ್ವಲ್ಪ ಜ್ವರ ಬಿಟ್ಟಿತ್ತು.
ಏನು ಅಂದರೆ ನಾವು ಈಗ ಹೊಸ್ಪೇಟೆಲಿ ಇಳ್ಕೊತೀವಿ ಫ್ರೆಂಡ್ಸ್, ಗದಗವರೆಗೂ ಹೋಗಲ್ಲ. ನಮ್ಮ ಮನೆಯವರು ಗಾನವಿ ಮಾತ್ರ ಗದಗವರೆಗೂ ಹೋಗ್ತಾರೆ. ಹೊಸ್ಪೇಟೆಯಲ್ಲಿ ನನ್ನ ಫ್ರೆಂಡ್ದು ಗೃಹ ಪ್ರವೇಶ ಇತ್ತು, ಫೋನ್ ಕೂಡ ಮಾಡಿದ್ರು 2 ದಿನ ಹಿಂದೆ. ಹಾಗಾಗಿ ನಾವು ಈಗ ವಸಿಷ್ಠ ನಾನು ಗೃಹ ಪ್ರವೇಶ ಫಂಕ್ಷನ್ ಮುಗಿಸ್ಕೊಂಡು ಆಮೇಲೆ ಹೋದ್ರಾಯ್ತು ಅಂಥೇಳಿ ಹೊಸಪೇಟೆಗೆ ನಾವು ಇಳ್ಕೊತೀವಿ. ಹೊಸಪೇಟೆಯಲ್ಲಿ ಇಳಿದು ಇನ್ನೊಬ್ಬರು ಫ್ರೆಂಡ್ ಇದ್ದಾರೆ, ಅಂದರೆ ಕ್ಲಾಸ್ಮೇಟೇ ಅಲ್ಲೇ ಇರೋದು ಇನ್ನೊಬ್ಬರು, ಅವ್ರ ಮನೆಗೆ ಹೋಗಿ ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ಅಲ್ಲೇ ಎಲ್ಲ ಫ್ರೆಂಡ್ಸು ಸೇರಿದ್ವಿ. ನಾವು ಫ್ರೆಂಡ್ ಮನೆಯಲ್ಲೇ ಎಲ್ಲರೂ ಫ್ರೆಂಡ್ಸು ಸೇರಿದ್ವಲ್ಲ, ಅಲ್ಲೇ ಸ್ನಾನ ಮಾಡಿಕೊಂಡು ರೆಡಿಯಾಗಿ ತಿಂಡಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಗೃಹ ಪ್ರವೇಶದ ಫಂಕ್ಷನ್ನ ಅಟೆಂಡ್ ಮಾಡಿಕೊಂಡು ಆಮೇಲೆ ಊರ ಕಡೆ ಹೋದ್ರಾಯ್ತು ಅಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ನಾನಿವಾಗ ಇಳ್ಕೊಂಡಿದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿರಿ. ಮತ್ತು ನನ್ನ ಫ್ರೆಂಡು ಹೊಸ ಮನೆ ಕಟ್ಸಿರೋದನ್ನು ಹೋಮ್ ಟೂರ್ ಕೂಡ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ. ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿರಿ. ಹಾಗೆ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಇನ್ನೂ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಬಾಯ್. ಹಾಂ, ಅವಳು ಬರಲ್ಲ. ಬಾಯ್ ಹೇಳಕ್ಕಂಗೆ ಹೇಳ್ದ ಮಾಡು, ಬಾಯ್ ಮಾಡು. ಬಾಯ್ ಕಡೆ ಬಾ. ಬಾಯ್. ಈ ಕಡೆ ಓಪನ್ ಆಗ. ಇನ್ನೊಂದ್ಸಲ ಗಾನು ಅಕ್ಕ, ಅಕ್ಕನ ಕರಿ. ಇಲ್ಲೇ ನಿಂತ್ಕೋ, ಬರ್ತಲ್ಲ. ಹಾಂ, ಬಂದೋಡ ಅಕ್ಕ ಬಂದ. ಬಾ ಹಿಂದೆ ಸರಿ. ಫ್ಯಾಮಿಲಿ ಸಮೇತ ಏನು ನಾಲ್ಕು ಹಾಕಿದ್ದೆ, ಸ್ವಲ್ಪ ಖಾರ ಇದ್ದರೆ ಚೆನ್ನಾಗಿರುತ್ತೆ. ಯಾರ ಮನೆಗೆ? ಯಾವ ದಿವ್ಯ? ಓ ಅಕ್ಕಿಮ್ಮ, ಓಕೆ. ಅದಕ್ಕೆ ಕೇಳಿದ್ರಿ ಅಂದ್ರನ್ರಿ, ಚಲೋ ಆತ್ಬಿಟ್ರಿ. ಬಿಸಿಲು ಇರ್ಬೋದ್ರಿ, ಶೆಕಿನೇ ಐತಿಲ್ಲ. 17ನೇ ತಾರೀಕಿಗೆ ಅಲ್ಲೇ 40 21ನೇ ತಾರೀಕು ಏನು
ಎಲ್ಲಿ ಬಿದ್ದಿತ್ತು? ಈ ಕಡೆ ಬಾಯ್ ಬಾಯಿಲೆ ಬಾಯಿಲ್ ವಸಿಷ್ಟು ಒಂದು ನಿಮಿಷ. ಬಿಸಿಲ ನಾ ಈಗ ನೋಡು ಏನಾಗೈತೆ ನಿಮ್ಗೆ? ಸ್ವಲ್ಪ ಹಾಕ್ರಿ. ಸಾಕು. ವಸಿಷ್ಠ ಈ ಕಡೆ ಬಾ. ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಇವಾಗ ಫ್ರೆಂಡ್ಗೆ ಗಿಫ್ಟ್ ಎಲ್ಲ ಕೊಟ್ಟು ವಿಶ್ ಮಾಡಿ ಆಮೇಲೆ ಊಟಕ್ಕೆ ಹೋಗೋಣ ಅಂಥೇಳಿ ತೊಗೊಂಡೋಗಿರೋ ಗಿಫ್ಟನ್ನು ಕೊಟ್ಟು ವಿಶ್ ಮಾಡ್ತಾಯಿದ್ದೀವಿ. ಅದರಲ್ಲೇ ಚಿಕ್ಕದಾಗಿ ನಾನು ಹೋಮ್ ಟೂರ್ ಮಾಡಿದ್ದೀನಿ ಫ್ರೆಂಡ್ಸ್. ಅದು ಈ ಫಂಕ್ಷನ್ಗಳಲ್ಲೆಲ್ಲ ಹೋಮ್ ಟೂರ್ ಮಾಡಿದರೆ ನೀಟಾಗಿ ಕಾಣಲ್ಲ, ಮತ್ತು ರಶ್ ಇರುತ್ತೆ, ಅದರಲ್ಲೂ ನೀಟಾಗಿ ಆಗಲ್ಲ, ಮತ್ತು ನನಗೆ ರಿಟರ್ನ್ ಹೋಗೋದಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಫಂಕ್ಷನಲ್ಲೇ ಒಂದು ಚಿಕ್ಕದಾಗಿ ಹೋಮ್ ಟೂರ್ ಮಾಡಿದ್ದೀನಿ. ಅದರಲ್ಲೂ ನಮ್ಮ ವಸಿಷ್ಠ ಅಂತೂ ಸಿಕ್ಕಾಪಟ್ಟೆ ಕಾಡಿಸ್ತಿದ್ದ ಮನೆಗೆ ಹೋಗೋಣ ಅಂಥೇಳಿ ಅದರಲ್ಲೇ ಒಂದು ಚಿಕ್ಕದಾಗಿ ಹೋಮ್ ಟೂರು ಮಾಡಿದ್ದೀನಿ. ಇಲ್ಲಿ ನೋಡ್ತಿರ್ಬೋದು ಈ ಥರ ಕಾಣಿಸುತ್ತೆ ಫ್ರಂಟಿಂದ, ಆಮೇಲೆ ಎಂಟ್ರೆನ್ಸಿಂದ ಈ ಥರ ಕಾಣಿಸುತ್ತೆ. ಮನೆ ಪೂರ್ತಿ ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಹೋಗೋಣ ಬಂದೆ.
ಹೋಗೋಣ. ಹೋಗೋಣ. ಬಾ. ಮೇಲತ್ತು ನೀನು. ಹೋಗೋಣ ಪುಟ್ಟ, ಆಗೋಯ್ತು. ನಡಿ. ಸರಿ. ಫ್ರೆಂಡ್ಸ್, ಮನೆ ನೋಡಿದ್ರಲ್ವ ಎಷ್ಟು ಚೆನ್ನಾಗಿ ಕಟ್ಸಿದ್ದಾರೆ ಅಂದರೆ ನಮಗಂತೂ ನೋಡಿ ತುಂಬ ಖುಷಿ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಮನೇನ. ನಾವು ಫಸ್ಟು ಫ್ರೆಂಡ್ ಮನೆಗೆ ಹೋದ ತಕ್ಷಣವೇ ನಾಷ್ಟ ಎಲ್ಲ ಮುಗಿಸ್ಕೊಂಡು
ಆಮೇಲೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಪೂಜೆ ಎಲ್ಲ ಮುಗಿಸಿದ್ರು. ಆಮೇಲೆ ಮನೇನ ಎಲ್ಲ ನೋಡಿಕೊಂಡು ಫ್ರೆಂಡ್ಸ್ ಎಲ್ಲ ಸೇರಿ ಗಿಫ್ಟ್ ಎಲ್ಲ ಕೊಟ್ಟು ಆಮೇಲೆ ಊಟ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊರಿಗೆ ಬಂದ್ವಿ. ಊಟ ಅಂತೂ ತುಂಬ ಚೆನ್ನಾಗಿತ್ತು, ತುಂಬ ವೆರೈಟಿ ಮಾಡಿಸಿದ್ರು ಊಟನ. ನಾನು ಎಲ್ಲನೂ ಕ್ಯಾಪ್ಚರ್ ಮಾಡಿಲ್ಲ, ಕೆಲವೊಂದನ್ನು ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದೀನಿ. ಮನೆ ಅಂತೂ ಸಖತ್ತಾಗಿ ಕಟ್ಸಿದ್ದಾರೆ, ಊಟನೂ ಅಷ್ಟೇ ಚೆನ್ನಾಗಿತ್ತು. ಸೀರೆ ಕಲರ್ ಆಗೈತೆ, ಸೀರೆ ಕಲರ್ ಅದು ಬಿಸಿಲಿಗೆ ನಾನು ನಮ್ಮೂರಾಗ ಅಡ್ಡಾಡ್ದ್ಮೇಲೆ ಹೊರಗೆ ಬಾಯ್ 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 ಬರ್ತೇವ್ರಿ ಬಾಯ್. ಗೃಹ ಪ್ರವೇಶಕ್ಕೆ ಬಂದಿರೋ ಬೇರೆ ಫ್ರೆಂಡು ಅವರು ಜೊತೆಲೇ ಕಾರಲ್ಲೇ ನನ್ನ ಬಸ್ ಸ್ಟಾಪ್ವರೆಗೂ ಡ್ರಾಪ್ ಮಾಡಿದರು. ನಾನು ಅಲ್ಲೇ ಫ್ರೆಂಡ್ ಮನೆಯಲ್ಲೇ ಡ್ರೆಸ್ ಚೇಂಜ್ ಮಾಡಿಕೊಂಡು ಇವಾಗ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಮಾಡಿಸ್ಕೊಂಡು ನಾನು ಮತ್ತೆ ನೆಕ್ಸ್ಟ್ ಇವಾಗ ಗದಗ ಬಸ್ ಹಿಡ್ಕೊಂಡು ಗದಗಿಗೆ ಹೋಗಬೇಕು. ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ನಾನು ನೆಕ್ಸ್ಟ್ ವ್ಲಾಗಲ್ಲೇ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.